ನಾನು ನಿನ್ನ ಗೌರವ ಕಾಪಾಡೋಕ್ಕೆ ಹಣ ಕೊಡಲಿಲ್ಲ ಅನನ್ಯ, ವಿರಾಜ್ ಕಟುವಾಗಿ ಹೇಳಿದ. ಆ ರೌಡಿ ನಿನ್ನ ಆಫೀಸ್ ಮುಂದೆ ಬಂದು ಗಲಾಟೆ ಮಾಡಿದರೆ ನನ್ನ VP ಎಂಟರ್ಪ್ರೈಸಸ್ ಮರ್ಯಾದೆ ಹೋಗ್ತಿತ್ತು. ನನ್ನ ಕಂಪನಿಯ ಬ್ರ್ಯಾಂಡ್ ನೇಮ್ ಕಾಪಾಡಿಕೊಳ್ಳೋಕ್ಕೆ ನಾನು ಹಣ ಕೊಟ್ಟಿದ್ದೀನಿ ಅಷ್ಟೇ. ಅದನ್ನು ನಿನ್ನ ಮೇಲಿನ ಕರುಣೆ ಅಂದ್ಕೊಳ್ಬೇಡ. ಆ ಹಣವನ್ನು ನಿನ್ನ ಸಂಬಳದಲ್ಲಿ ಕಟ್ ಮಾಡ್ಕೊಳ್ತೀನಿ. ಅನನ್ಯ ಅವನನ್ನೇ ನೋಡಿದಳು. ಅವನು ಹೊರಗಡೆ ಎಷ್ಟೇ ಕಟುವಾಗಿ ಮಾತನಾಡಿದರೋ ಒಳಗಡೆ ತನ್ನನ್ನು ರಕ್ಷಿಸುತ್ತಿದ್ದಾನೆ ಎಂಬ ಸತ್ಯ ಅವಳಿಗೆ ಅರ್ಥವಾಗಿತ್ತು. ಅವಳ ಮುಖದಲ್ಲಿ ಸಣ್ಣದೊಂದು ಧನ್ಯವಾದದ ನಗು ಮೂಡಿತ್ತು. ಸರಿ ಸರ್, ನನ್ನ ಸಂಬಳದಲ್ಲೇ ಕಟ್ ಮಾಡ್ಕೊಳ್ಳಿ, ಥ್ಯಾಂಕ್ಸ್ ಎಂದು ಹೇಳಿ ಅನನ್ಯ ಹೊರನಡೆದಳು. ವಿರಾಜ್ ಅವಳು ಹೋದ ಹಾದಿಯನ್ನೇ ಮೌನವಾಗಿ ನೋಡುತ್ತಾ ನಿಂತ. ಅವನಿಗೆ ಗೊತ್ತಿತ್ತು, ತನ್ನ ಕಲ್ಲದೆಯ ಕೋಟೆಯನ್ನು ಈ ಸಾಮಾನ್ಯ ಹುಡುಗಿ ತನ್ನ ಅರಿಯದ ಸೌಮ್ಯತೆಯಿಂದ ನಿಧಾನವಾಗಿ ಕೆಡವುತ್ತಿದ್ದಾಳೆ ಎಂದು. ದ್ವೇಷದ ಹಾದಿಯಲ್ಲಿ ಶುರುವಾದ ಈ ಕಾಂಟ್ರಾಕ್ಟ್ ಮದುವೆ ಈಗ ನಿಧಾನವಾಗಿ ರಕ್ಷಣೆ ಮತ್ತು ಗೌರವದ ಹೊಸ ಹಾದಿಗೆ ತಿರುಗುತ್ತಿತ್ತು. ಕಾಳೇಗೌಡನ ಸಾಲದ ಪ್ರಕರಣದ ಮುಗಿದ ಮೇಲೆಯೂ ಕಚೇರಿಯಲ್ಲಿ ಅನನ್ಯಾಳ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಇರಲಿಲ್ಲ. ತಾನು ಕೋಟ್ಯಾಧೀಶ ಉದ್ಯಮಿಯ ಹೆಂಡತಿ ಎಂಬ ಅಹಂಕಾರವಾಗಲಿ ಅಥವಾ ತನ್ನ ಸಾಲವನ್ನು ಯಜಮಾನನೇ ತೀರಿಸದನೆಂಬ ಹೆಮ್ಮೆಯಾಗಲಿ ಅವಳಲ್ಲಿ ಸುಳಿಯಲಿಲ್ಲ. ಎಂದಿನಂತೆ ಬೆಳಿಗ್ಗೆ ಆಫೀಸ್ ಗೇಟ್ಗಿಂತ ಮುಂಚೆಯೇ ಇಳಿದು ಬಂದು ತನ್ನ ಸಣ್ಣ ಕ್ಯಾಬಿನ್ನಲ್ಲಿ ಕುಳಿತು ಡಿಸೈನಿಂಗ್ ಫೈಲ್ಗಳನ್ನು ಪರಿಶೀಲಿಸುತ್ತಿದ್ಲು. ವಿರಾಜ್ ತನ್ನ ವಿಶಾಲವಾದ ಮೇಲಿನ ಮಹಡಿಯ ಕ್ಯಾಬಿನ್ನಿಂದ CCTV ಕ್ಯಾಮೆರಾ ಮೂಲಕ ಅವಳನ್ನು ಗಮನಿಸುತ್ತಿದ್ದ. ಅವನಿಗೆ ಆಶ್ಚರ್ಯವಾಗ್ತಿತ್ತು. ಸಾಮಾನ್ಯವಾಗಿ ಬೇರೆ ಯಾರಾದರೂ ಆಗಿದ್ದರೆ ಈ ಪಾಟಿಗೆ ನನ್ನ ಸಾಲ ತೀರಿಸದಿದ್ದರೆ ನನ್ನನ್ನು ಹೆಂಡತಿಯಾಗಿ ಒಪ್ಕೊಳ್ಳಿ ಎಂದು ಹಠ ಹಿಡಿಯುತ್ತಿದ್ರು. ಆದರೆ ಅನನ್ಯ ಅದ್ಯಾವುದನ್ನೂ ಮಾಡಲಿಲ್ಲ. ಅವಳು ಈಗಲೂ ತನ್ನ ಸಂಬಳದಿಂದ ಆ ಹಣವನ್ನು ಚುಕ್ತಾ ಮಾಡಲು ಪ್ರತಿ ತಿಂಗಳು ಲೆಕ್ಕ ಬರೆದಿಡ್ತಿದ್ಳು. ಅಷ್ಟರಲ್ಲೇ ಕ್ಯಾಬಿನ್ಗೆ ಬಂದ ಮೇಘನ. ವಿರಾಜ್, ನಮ್ಮ ಲೋಕಲ್ ಎತ್ನಿಕ್ ಲಾಂಚಿಂಗ್ ಇನ್ನು ಕೇವಲ 10 ದಿನಗಳಷ್ಟೇ ಬಾಕಿ ಇದೆ. ಅನನ್ಯ ಸಿದ್ಧಪಡಿಸಿರುವ ಪ್ರತಿಯೊಂದು ಬಟ್ಟೆಯ ಮಾದರಿಯು ಅದ್ಭುತವಾಗಿ ಬಂದಿದೆ. ಆದರೆ ಈ ಪ್ರಾಜೆಕ್ಟ್ಗೆ ಒಬ್ಬ ದೊಡ್ಡ ಬ್ರ್ಯಾಂಡ್ ಅಂಬಾಸಿಡರ್ ಬೇಕು ಎಂದಳು. ವಿರಾಜ್ ಫೈಲ್ ತಿರುಗಿಸಿದ. ಯಾರಿದ್ದಾರೆ ನಿನ್ನ ಆಲೋಚನೆಯಲ್ಲಿ ಎಂದು ಕೇಳಿದ. ಪ್ರಸಿದ್ಧ ಮಾಡೆಲ್ ಸಂಜನಾ. ಅವಳು ನಮ್ಮ ಬ್ರ್ಯಾಂಡ್ಗೆ ಮುಖವಾದರೆ ಮಾರ್ಕೆಟಿಂಗ್ನಲ್ಲಿ ಬೇಡಿಕೆ ಜಾಸ್ತಿಯಾಗುತ್ತದೆ ಎಂದಳು ಮೇಘನ. ಸಂಜನಾ ಎಂಬ ಹೆಸರು ಕೇಳಿದ ತಕ್ಷಣ ವಿರಾಜ್ನ ಮುಖ ಕಠಿಣವಾಯಿತು. ಸಂಜನಾ ಎಂದರೆ ಕೇವಲ ಮಾಡೆಲ್ ಮಾತ್ರವಾಗಿರಲಿಲ್ಲ, ಅವಳು ವಿರಾಜ್ನ ತಾಯಿಯ ಕಡೆಯ ದೂರದ ಸಂಬಂಧಿಯೂ ಹೌದು. ಹಣಕ್ಕಾಗಿ ಎಂತಹುದೇ ನಾಟಕವಾಡಬಲ್ಲ ಸ್ವಾರ್ಥಿ ಹುಡುಗಿ. ಆದರೆ ಬಿಸ್ನೆಸ್ ದೃಷ್ಟಿಯಿಂದ ಅವಳು ಪ್ರಸಕ್ತ ಸಾಲಿನಲ್ಲಿ ಜನಪ್ರಿಯಳಾಗಿದ್ದಳು. ಸರಿ, ಕಾಂಟ್ರಾಕ್ಟ್ ಸೈನ್ ಮಾಡಿಸು. ಆದರೆ ಅವಳಿಗೆ ತಿಳಿಸು, ಆಫೀಸ್ನ ಡಿಸೈನಿಂಗ್ ವಿಭಾಗದಲ್ಲಿ ಅನನ್ಯ ಏನು ಹೇಳ್ತಾಳೋ ಅದೇ ಅಂತಿಮ ಎಂದು ವಿರಾಜ್ ಕಟುವಾಗಿ ಆಜ್ಞಾಪಿಸಿದ್ದ. ಮರುದಿನ ಸಂಜೆ ಅದ್ದೂರಿಯಾಗಿ ಬ್ರ್ಯಾಂಡ್ ಅಂಬಾಸಿಡರ್ ಶೂಟಿಂಗ್ ಆರಂಭವಾಯಿತು. ಕಪ್ಪು ಬಣ್ಣದ ದುಬಾರಿ ಕಾರಿನಿಂದ ಕೆಳಗಿಳಿದ ಸಂಜನಾ ತನ್ನ ಅಹಂಕಾರದ ನಡಿಗೆಯಿಂದಲೇ ಆಫೀಸ್ ಅಂಗಳಕ್ಕೆ ಕಾಲಿಟ್ಟಳು. ಅವಳಿಗೆ ವಿರಾಜ್ ಸಿಂಹನ ಶ್ರೀಮಂತಿಕೆ ಮತ್ತು ಅವನ ಕಂಪನಿಯ ಸಾಮ್ರಾಜ್ಯದ ಪೂರ್ಣ ಅರಿವಿತ್ತು. ವಿರಾಜ್ನನ್ನು ಹೇಗಾದರೂ ಮಾಡಿ ಮದುವೆಯಾಗಿ ಆ ಕೋಟಿಗಳ ಬಂಗಲೆಯ ಒಡತಿಯಾಗಬೇಕು ಎಂಬ ದುರಾಸೆ ಅವಳಲ್ಲಿ ಬಹಳ ದಿನಗಳಿಂದಲೂ ಇತ್ತು. ಅನನ್ಯ ಸಿದ್ಧಪಡಿಸಿದ್ದ ಸಾಂಪ್ರದಾಯಿಕ ಸೀರೆಯನ್ನು ಧರಿಸಲು ಸಂಜನಾಗೆ ನೀಡಲಾಯಿತು. ಸಂಜನಾ ಡ್ರೆಸ್ಸಿಂಗ್ ರೂಮ್ ಒಳಗೆ ಸೀರೆಯನ್ನು ನೋಡಿ ಅಸಹ್ಯದಿಂದ ಮುಖ ತಿರುಗಿಸಿದಳೆ. ವಾಟ್ ಈಸ್ ದಿಸ್? ಈ ತರಹದ ಹಳೆಯ ಮಾದರಿಯ ಸೀರೆಯನ್ನು ನಾನು ಧರಿಸಬೇಕಾ? ಇದೊಂದು ಡಿಸೈನ್ ಮಾಡಿದವರು ಯಾರು ಎಂದು ಜೋರಾಗಿ ಗಲಾಟೆ ಮಾಡಲು ಪ್ರಾರಂಭಿಸಿದ್ಲು. ಅನನ್ಯ ಸೌಮ್ಯವಾಗಿ ಒಳಗೆ ಬಂದು, ಮೇಡಮ್, ಇದು ನಮ್ಮ ಸಂಸ್ಕೃತಿಯ ನೆಲೆಗಟ್ಟಿನಲ್ಲಿ ಮಾಡಿರುವ ಲೋಕಲ್ ಎತ್ನಿಕ್ ಸೀರೆ. ಇದರಲ್ಲಿನ ನೇಯ್ಗೆ ತುಂಬಾ ಅಪರೂಪದ್ದು. ನೀವು ಧರಿಸಿದರೆ ತುಂಬಾ ಚೆನ್ನಾಗಿ ಕಾಣಿಸ್ತೀರಾ ಎಂದಳು. ಸಂಜನಾ ಅನನ್ಯಾಳನ್ನು ಮೇಲಿಂದ ಕೆಳಗೆ ನೋಡಿದಳು. ಅನನ್ಯಾಳ ಸರಳತೆ ಮತ್ತು ಅವಳ ಸೌಂದರ್ಯ ಸಂಜನಾಳ ಹೊಟ್ಟೆಯುರಿಯನ್ನು ಹೆಚ್ಚಿಸಿತ್ತು. ಏಯ್ ಹುಡುಗಿ, ಸಂಜನಾ ಗದರಿದಳು. ನನಗೆ ಫ್ಯಾಷನ್ ಬಗ್ಗೆ ಪಾಠ ಮಾಡೋಕೆ ಬಂದಿದ್ದೀಯಾ? ನೀನು ಕೇವಲ ಒಬ್ಬ ಡಿಸೈನರ್. ನಿನ್ನ ಗೆರೆ ದಾಟಬೇಡ. ವಿರಾಜ್ ಸಿಂಹ ನನಗೆ ಎಷ್ಟು ಆದ್ಯತೆ ಕೊಡ್ತಾರೆ ಗೊತ್ತಾ? ನಾನು ಹೇಳಿದ ಹಾಗೆ ಡಿಸೈನ್ ಚೇಂಜ್ ಮಾಡು, ಇಲ್ದಿದ್ರೆ ನಿನ್ನನ್ನು ಈ ಕೆಲಸದಿಂದ ತೆಗೆಸ್ತೀನಿ. ಅನನ್ಯ ಮೌನವಾಗಿ ತಲೆ ತಗ್ಗಿಸಿದ್ದಳು. ಅವಳಿಗೆ ತನ್ನ ಕೆಲಸ ಮುಖ್ಯವಾಗಿತ್ತೇ ಹೊರತು ಅಹಂಕಾರ ತೋರಿಸುವುದಲ್ಲ. ಸರಿ ಮೇಡಮ್, ನಿಮಗೆ ಹೇಗೆ ಬೇಕೋ ಹಾಗೆ ಸಣ್ಣ ಬದಲಾವಣೆ ಮಾಡಿಕೊಡ್ತೀನಿ ಎಂದಳು. ಬ್ರ್ಯಾಂಡ್ ಲಾಂಚಿಂಗ್ನ ಮಾತುಕತೆಗಾಗಿ ವಿರಾಜ್ ಸಂಜನಾಳನ್ನು ಸಂಜೆ ತನ್ನ ಬಂಗಲೆಗೆ ಊಟಕ್ಕೆ ಆಹ್ವಾನಿಸಿದ್ದ. ಸಂಜನಾ ಅದ್ದೂರಿಯಾಗಿ ಸಿಂಗಾರಗೊಂಡು ವಿರಾಜ್ನ ಬಂಗಲೆಗೆ ಬಂದಳು. ಬಂಗಲೆಯ ವೈಭವವನ್ನು ನೋಡಿ ಅವಳ ಕಣ್ಣುಗಳು ಹರಳಾದವು. ಈ ಬಂಗಲೆಯ ಒಡತಿ ನಾನಾಗಬೇಕು ಎಂಬ ಆಸೆ ಅವಳಲ್ಲಿ ಇಮ್ಮಡಿಯಾಯಿತು. ಹಜರಾದಲ್ಲಿ ವೀಲ್ ಚೇರ್ ಮೇಲೆ ಕುಳಿತಿದ್ದ ಪ್ರತಾಪ್ ಸಿಂಹ ಅವರನ್ನು ನೋಡಿ ಸಂಜನಾ ಕೃತಕವಾಗಿ ನಕ್ಕಳು. ಹಲೋ ಅಂಕಲ್, ಹೇಗಿದ್ದೀರಾ ಎಂದು ನಿರ್ಲಕ್ಷ್ಯವಾಗಿ ಕೇಳಿ ಪಕ್ಕದಲ್ಲಿದ್ದ ಸೋಫಾದ ಮೇಲೆ ಕಾಲು ಹಾಕಿ ಕುಳಿತಳು. ಪ್ರತಾಪ್ ಸಿಂಹ ಅವರಿಗೆ ಸಂಜನಾಳ ಅಹಂಕಾರ ಮತ್ತು ಅವಳ ನಡುವಳಿಕೆ ಮೊದಲೇ ನೋಟದಲ್ಲಿ ಅಸಹ್ಯ ಹುಟ್ಟಿಸಿತ್ತು. ಅಷ್ಟರಲ್ಲೇ ಅನನ್ಯ ಎಲ್ಲರಿಗೂ ಕಾಫಿ ಮತ್ತು ತಿಂಡಿಯನ್ನು ತಟ್ಟೆಯಲ್ಲಿ ಜೋಡಿಸಿ ಎಂದು ಟೇಬಲ್ ಮೇಲಿಟ್ಟಳು.
ಸಂಜನಾ ಅನನ್ಯಳನ್ನು ಬಂಗಲೆಯಲ್ಲಿ ನೋಡಿ ಆಶ್ಚರ್ಯಪಟ್ಟಳು. ಏಯ್, ನೀನು ಆಫೀಸ್ನಲ್ಲಿ ಡಿಸೈನರ್ ಅಲ್ವಾ? ಇಲ್ಲೇನು ಮಾಡ್ತಿದ್ದೀಯಾ? ವಿರಾಜ್, ಮನೆಗೂ ಬಂದು ಅಡುಗೆ ಕೆಲಸ ಮಾಡ್ತೀಯಾ ಹೇಗೆ ಎಂದು ಅಪಹಾಸ್ಯ ಮಾಡಿ ನಕ್ಕಳು. ಅನನ್ಯ ಕಣ್ಣೀರು ಬಾರದಂತೆ ತಡೆದು ಮೌನವಾಗಿ ನಿಂತಿದ್ಲು. ಅಷ್ಟರಲ್ಲೇ ಪ್ರತಾಪ್ ಸಿಂಹ ಅವರ ಧ್ವನಿ ಗಂಭೀರವಾಗಿ ಕೇಳಿಸಿತ್ತು. ಸಂಜನಾ ನಾಲಿಗೆ ಹಿಡಿದು ಮಾತನಾಡು. ಇವಳು ಈ ಮನೆಯ ಕೆಲಸದವಳಲ್ಲ. ಇವಳು ವಿರಾಜ್ನ ಹೆಂಡತಿ, ಈ ಮನೆಯ ಅಧಿಕೃತ ಸೊಸೆ. ಧಮ್ ಎಂದು ಸಂಜನಾಳ ಕೈಯಲ್ಲಿದ್ದ ಕಾಫಿ ಕಪ್ ನೆಲಕ್ಕೆ ಬಿದ್ದು ಒಡೆದು ಹೋಯಿತು. ಅವಳ ಮುಖದ ಬಣ್ಣ ಬಿಳಿಚಿಕೊಂಡಿತ್ತು. ಕೋಣೆಯ ಮೂಲೆಯಲ್ಲಿ ನಿಂತಿದ್ದ ವಿರಾಜ್ ತಕ್ಷಣವೇ ತಂದೆಯ ಕಡೆಗೆ ನೋಡಿದ. ಅನನ್ಯಾಳ ಕೊರಳಲ್ಲಿದ್ದ ಕಾಂಟ್ರಾಕ್ಟ್ ತಾಳಿಯ ರಹಸ್ಯ ಈಗ ಸಂಜನಾಳ ಮುಂದೆ ರಟ್ಟಾಗಿತ್ತು. ಸಂಜನಾ ನಂಬಲಾಗದೆ ಎದ್ದು ನಿಂತಳು. ವಾಟ್ ವಿರಾಜ್, ನೀನು ಈ ರಸ್ತೆ ಬದಿಯ ಸಾಮಾನ್ಯ ಹುಡುಗಿಯನ್ನು ಮದುವೆಯಾಗಿದ್ದೀಯಾ? ಇವಳಿಗೇನು ಯೋಗ್ಯತೆ ಇದೆ ಅಂತ ಈ ಮನೆಯ ಸೊಸೆ ಮಾಡ್ತಿದ್ದೀಯಾ ಎಂದು ಕಿರುಚಿದಳು. ವಿರಾಜ್ ನಿಧಾನವಾಗಿ ಹೆಜ್ಜೆ ಇಟ್ಟು ಸಂಜನಾಳ ಹತ್ತಿರ ಬಂದ. ಅವನ ಕಣ್ಣುಗಳಲ್ಲಿ ರೌದ್ರವ ತಾರವಿತ್ತು. ಸಂಜನಾ, ನನ್ನ ತಂದೆಯ ಎದುರು ಧ್ವನಿ ಎತ್ತು ಮಾತನಾಡುವ ಧೈರ್ಯ ನಿನಗೆ ಹೇಗೆ ಬಂತು? ಅನನ್ಯಾಳ ಯೋಗ್ಯತೆ ಏನು ಅನ್ನೋದು ನನಗೆ ಗೊತ್ತು. ನನ್ನ ಮನೆ ಒಳಗೆ ಬಂದು ನನ್ನ ತಂದೆಗೆ ಮತ್ತು ನನ್ನ ಹೆಂಡತಿಗೆ ಅಪಮಾನ ಮಾಡುವ ಅಧಿಕಾರ ನಿನಗೆ ಯಾರು ಕೊಟ್ಟಿಲ್ಲ. ಯು ಗೆಟ್ ಔಟ್ ಫ್ರಮ್ ಮೈ ಹೌಸ್ ಎಂದು ಗದರಿಸಿದ. ಸಂಜನಾ ಅವಮಾನ ತಾಳಲಾರದೆ ಅಲ್ಲಿಂದ ಕಾಲ್ಕಿತ್ತಳು. ಆದರೆ ಅವಳ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಉರಿಯತೊಡಗಿತ್ತು. ಈ ಅನನ್ಯಾಳನ್ನು ಈ ಮನೆಯಿಂದ ಹೊರಗೆ ತಳ್ಳದೆ ನಾನು ಬಿಡಲ್ಲ ಎಂದು ಶಪಥ ಮಾಡಿದಳು. ಸಂಜನಾ ಹೋದ್ಮೇಲೆ ಮನೆಯಲ್ಲಿ ಮತ್ತೆ ಮೌನ ಆವರಿಸಿತ್ತು. ಪ್ರತಾಪ್ ಸಿಂಹ ಅವರು ಅನನ್ಯಾಳ ಕೈ ಹಿಡಿದು, ಬೆದರ್ಬೇಡಮ್ಮ, ಈ ಮನೆಯಲ್ಲಿ ನಿನ್ನ ಸ್ಥಾನವನ್ನು ಯಾರೂ ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂದರು. ರಾತ್ರಿ ಮಾಸ್ಟರ್ ಬೆಡ್ರೂಮ್ನಲ್ಲಿ ವಿರಾಜ್ ಕಿಟಕಿಯ ಬಳಿ ನಿಂತು ಸಿಗರೆಟ್ ಹೊಗೆಯನ್ನು ಗಾಳಿಯಲ್ಲಿ ತೇಲಿಸಿದ್ದ. ಅನನ್ಯ ಮೌನವಾಗಿ ಸೋಫಾದ ಮೇಲೆ ಕುಳಿತು ಬಟ್ಟೆ ಮಡಿಸುತ್ತಿದ್ಲು. ಅವನು ಸಿಗರೆಟ್ ಹೊಗೆಯನ್ನು ಗಾಳಿಯಲ್ಲಿ ಬಿಡುತ್ತಾ ಕಣ್ಣುಗಳನ್ನು ಸಣ್ಣಗೆ ಮಾಡಿ ಅನನ್ಯಾಳ ಕಡೆಗೆ ನೋಡಿದ. ಏ ಅನನ್ಯ, ವಿರಾಜ್ ಧ್ವನಿ ಗಡುಸಾಗಿತ್ತು. ಸಂಜನಾ ಹಾಗೆ ಮಾತನಾಡಿದಳು ಅಂತ ನಾನೇನೋ ನಿನ್ನ ಪರವಾಗಿ ಇದ್ದೀನಿ, ನಿನ್ನನ್ನು ಹೆಂಡತಿ ಅಂತ ಒಪ್ಕೊಂಡಿದ್ದೀನಿ ಅಂತ ಕನಸು ಕಾಣಬೇಡ. ನನ್ನ ಮನೆಗೆ ಬಂದು ನನ್ನ ತಂದೆಯ ಎದುರು ರಂಪಾಟ ಮಾಡಿದ್ದಕ್ಕೆ ಅವಳನ್ನು ಹೊರಗೆ ಹಾಕಿದ್ದು ಅಷ್ಟೇ. ಅದರಲ್ಲಿ ನಿನ್ನ ಮೇಲಿನ ಕರುಣೆ ಏನೂ ಇಲ್ಲ. ಅನನ್ಯ ತನ್ನ ಒದ್ದೆಯಾದ ಕಣ್ಣುಗಳನ್ನು ಒರೆಸಿಕೊಂಡು ಎದ್ದು ನಿಂತಳು. ಅವಳಿಗೆ ವಿರಾಜ್ನ ಈ ರಕ್ತದಲ್ಲೇ ಬಂದಿರುವ ಕಟುತ್ವ ಗೊತ್ತಿತ್ತು. ನಾನು ಯಾವುದೇ ಕನಸು ಕಾಣ್ತಿದ್ದ ಸರ್. ಅನನ್ಯಾಳ ಧ್ವನಿ ಸಣ್ಣದಾಗಿದ್ದರು ದೃಢವಾಗಿತ್ತು. ನೀವು ನನ್ನನ್ನು ಹೆಂಡತಿ ಅಂತ ಒಪ್ಪಿಕೊಳ್ಳಬೇಕಾಗಿಲ್ಲ. ನಿಮ್ಮ ಈ ಕಾಂಟ್ರಾಕ್ಟ್ ಬದುಕಿನ ಪರಿಮಿತಿ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನೀವು ನನ್ನ ಮೇಲೆ ಕರುಣೆ ತೋರುವುದು ನನಗೆ ಬೇಕಾಗೂ ಇಲ್ಲ. ವಿರಾಜ್ ಅವಳ ಹತ್ತಿರ ಬಂದು ಅವಳ ಮುಖದ ಹತ್ತಿರ ತನ್ನ ಬೆರಳುಗಳನ್ನು ತೋರಿಸ್ತಾ ಹಲ್ಲು ಕಚ್ಚಿ ಹೇಳಿದ, ಅದನ್ನು ನೆನಪಿನಲ್ಲಿಟ್ಟಿಕೋ. ಸಂಜನಾ ನಿನಗೆ ಅಪಮಾನ ಮಾಡಿದಳು ಅಂತ ನೀನು ಈ ಮನೆಯ ಒಡತಿ ಥರ ಆಡೋಕೆ ಹೋದರೆ ಅದಕ್ಕಿಂತ ಕಠಿಣವಾಗಿ ನಾನು ನಡೆದುಕೊಳ್ಳಬೇಕಾಗುತ್ತದೆ. ನನ್ನ ತಂದೆ ಜೀವಂತವಾಗಿ ಇರೋವರೆಗೂ ಅಷ್ಟೇ ನಿನಗೆ ಈ ಮನೆಯಲ್ಲಿ ಜಾಗ. ಆಮೇಲೆ ನಿನ್ನ ದಾರಿ ನಿನಗೆ, ನನ್ನ ದಾರಿಗೆ ನನಗೆ. ಈ ಸೋಫಾದ ಮೇಲೆಯೇ ಮಲಗೋ. ನನ್ನ ಮಂಚದ ಕಡೆ ಬರುವ ಧೈರ್ಯ ಮಾಡಬೇಡ. ಅಷ್ಟೇ ಹೇಳಿ ವಿರಾಜ್ ಮಂಚದ ಮೇಲೆ ಹೋಗಿ ಮಲಗಿ ಮುಖ ತಿರುಗಿಸ್ಕೊಂಡ. ಅನನ್ಯಾಗೆ ಅವನು ಈ ಕಟ್ಟು ಮಾತುಗಳು ಹೊಸದೇನಲ್ಲವಾದರೂ ಪ್ರತಿ ಬಾರಿಯೂ ಆ ಮಾತುಗಳು ಅವಳ ಸ್ವಾಭಿಮಾನಕ್ಕೆ ಸಣ್ಣ ಚಾಕುವಿನಿಂದ ಚುಚ್ಚಿದಂತೆ ನೋವು ಉಂಟು ಮಾಡ್ತಿತ್ತು. ಅವಳು ಮೌನವಾಗಿ ಸೋಫಾದ ಮೇಲೆ ಮುದುಡಿಕೊಂಡು ಮಲಗಿದಳು. ಮರುದಿನ ಬೆಳಿಗ್ಗೆ ಪ್ರತಾಪ್ ಸಿಂಹ ಅವರು ವೀಲ್ ಚೇರ್ ಮೇಲೆ ಕುಳಿತು ತೋಟದಲ್ಲಿದ್ದ ಹೂಗಳನ್ನು ನೋಡುತ್ತಿದ್ದರು. ಅನನ್ಯ ಬೆಳಗಿನ ಟೀ ಮತ್ತು ಔಷಧಿಗಳನ್ನು ತಟ್ಟೆಯಲ್ಲಿ ಹಿಡಿದು ಅವರ ಬಳಿ ಬಂದಳು. ಅವಳ ಕಣ್ಣುಗಳ ಕೆಳಗೆ ಕಪ್ಪು ಕಲೆಗಳು ಮೂಡಿದ್ದವು. ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿತ್ತು. ಪ್ರತಾಪ್ ಸಿಂಹ ಅವರು ಕಪ್ ಎತ್ತಿಕೊಳ್ಳುತ್ತಾ ಅನನ್ಯಾಳ ಮುಖವನ್ನೇ ಸೂಕ್ಷ್ಮವಾಗಿ ನೋಡಿದರು. ಅಮ್ಮ ಅನನ್ಯ, ನಿನ್ನೆ ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ವಾ? ನಿನ್ನ ಮುಖ ಯಾಕೆ ಇಷ್ಟೊಂದು ಸುಸ್ತಾಗಿ ಕಾಣಿಸ್ತಿದೆ ಎಂದು ವಾತ್ಸಲ್ಯದಿಂದ ಕೇಳಿದರು. ಅನನ್ಯ ತಕ್ಷಣವೇ ತನ್ನ ಮುಖದಲ್ಲಿದ್ದ ಬೇಸರವನ್ನು ಮರೆಮಾಚಿ ಸಣ್ಣದಾಗಿ ನಗಲು ಯತ್ನಿಸಿದ್ದಳು. ಅನನ್ಯ, ಏನೂ ಇಲ್ಲ ಅಪ್ಪ, ಜಸ್ಟ್ ಸ್ವಲ್ಪ ತಲೆನೋವು, ಅದಕ್ಕೆ ಸರಿಯಾಗಿ ನಿದ್ದೆ ಬರಲಿಲ್ಲ. ನಿಮ್ಮ ಆರೋಗ್ಯ ಇವತ್ತು ಹೇಗಿದೆ? ಪ್ರತಾಪ್ ಸಿಂಹ ಅವರು ಅವಳ ಕೈಯನ್ನು ಹಿಡಿದುಕೊಂಡರು. ಅವರ ಧ್ವನಿಯಲ್ಲಿ ಕಳವಳವಿತ್ತು. ಪ್ರತಾಪ್ ಸಿಂಹ, ನನ್ನ ಹತ್ರ ಸುಳ್ಳು ಹೇಳಬೇಡಮ್ಮ. ವಿರಾಜ್, ಕೋಪ ನನಗೂ ಬರುತ್ತೆ. ಅವನು ನಿನ್ನ ಬಳಿ ಇನ್ನೂ ಗಡುಸಾಗಿ ನಡೆದುಕೊಳ್ತಿದ್ದಾನೆ ಅಲ್ವಾ? ನನ್ನ ಜೀವ ಇರುವವರೆಗೂ ನೀನು ಈ ಮನೆಯಲ್ಲಿ ಬಲವಂತವಾಗಿ ಇರಬೇಕು ಅಂತ ಅವನು ನಿನ್ನನ್ನು ಬೆದರಿಸ್ತಿದ್ದಾನ? ನನಗೆ ಎಲ್ಲವೂ ಅರ್ಥವಾಗುತ್ತೆ ಅನನ್ಯ. ನನ್ನ ಪ್ರಾಣ ಕಾಪಾಡೋಕೆ ನೀನು ನಿನ್ನ ಇಡೀ ಜೀವನವನ್ನೇ ಬಲಿಪೀಠದ ಮೇಲೆ ಇಟ್ಟಿದ್ದೀಯ. ಆದರೆ ನನ್ನ ಮಗನ ಕಲ್ಲೆದೆ ಕರಗೋ ದಿನ ಹತ್ತಿರದಲ್ಲೇ ಇದೆ. ಅನನ್ಯಾಗೆ ಅವರ ಮಾತುಗಳನ್ನು ಕೇಳಿ ಕಣ್ಣಾಲಿಗಳು ತುಂಬಿ ಬಂದವು. ಪ್ರತಾಪ್ ಸಿಂಹ ಅವರಿಗೆ ಸತ್ಯ ಗೊತ್ತಿದ್ದರು. ತಮ್ಮ ಮಗನ ನಡವಳಿಕೆಗೆ ಅವರ ಮನಸ್ಸು ನೋಯ್ತಿತ್ತು. ಅನನ್ಯ ಅವರ ಪಕ್ಕದಲ್ಲೇ ಮೌನವಾಗಿ ಕುಳಿತು ಅವರ ಕಾಲಿಗೆ ನಮಸ್ಕರಿಸಿದಳು. ವಿರಾಜ್ ಪ್ರತಾಪ್ ಸಿಂಹನ ಬಂಗಲೆಯಿಂದ ಅಪಮಾನಗೊಂಡು ಹೊರಬಂದಿದ್ದ ಸಂಜನಾಳಿಗೆ
ಕೋಪ ಮತ್ತು ದ್ವೇಷ ಕಣ್ಣು ಕತ್ತಲೆ ಕಟ್ಟಿಸುವಂತೆ ಮಾಡಿತ್ತು. ವಿರಾಜ್ ತನ್ನಂತಹ ಹೈ ಸೊಸೈಟಿ ಮಾಡೆಲ್ ಅನ್ನು ಬಿಟ್ಟು ಆ ಸಾಮಾನ್ಯ ಅನನ್ಯಾಳನ್ನು ಮದುವೆಯಾಗಿದ್ದಾನೆ ಎನ್ನುವುದು ಅವಳಿಗೆ ಯಾವುದೇ ಕಾರಣಕ್ಕೂ ಜೀರ್ಣಿಸಿಕೊಳ್ಳಲು ಸಾಧ್ಯವಾಗ್ತಿರ್ಲಿಲ್ಲ. ಆ ರಸ್ತೆಯ ಬದಿಯ ಹುಡುಗಿಗೆ ಇಷ್ಟೊಂದು ಧೈರ್ಯವೇ? ವಿರಾಜ್ನ ಬಂಗಲೆಯಲ್ಲಿ ಸೊಸೆಯಾಗಿ ಮೆರೆಯುತ್ತಿದ್ದಾಳ ಎಂದು ಮನಸ್ಸಿನಲ್ಲೇ ಕುದಿಯುತ್ತಿದ್ದ ಸಂಜನಾ ಅನನ್ಯಾಳನ್ನು ಆ ಮನೆಯಿಂದ ಶಾಶ್ವತವಾಗಿ ಹೊರಗೆ ತಳ್ಳಲು ನಿರ್ಧರಿಸಿದಳು. ಅದಕ್ಕಾಗಿ ಅವಳು ತಕ್ಷಣವೇ ತನಗೆ ಪರಿಚಿತವಿದ್ದ ಪ್ರೈವೇಟ್ ಡಿಟೆಕ್ಟಿವ್ಗೆ ಫೋನ್ ಮಾಡಿ ಅನನ್ಯಾಳ ಸಂಪೂರ್ಣ ಹಿನ್ನೆಲೆಯನ್ನು ಪತ್ತೆ ಹಚ್ಚಲು ಆಜ್ಞಾಪಿಸಿದ್ದಳು. ಕೇವಲ 24 ಗಂಟೆಗಳಲ್ಲಿ ಅನನ್ಯಾಳ ಇಡೀ ಜಾತಕ ಸಂಜನಾಳ ಕೈಚೇರಿತು. ಅನನ್ಯ ಹುಟ್ಟಿದ ದಿನವೇ ಅವಳ ತಂದೆಯ ಬಿಸ್ನೆಸ್ ಮುಳುಗಿ ಹೋಗಿತ್ತು. ಅವಳ ಮನೆಯವರೇ ಅವಳನ್ನು ಅಪಶಕುನ ಎಂದು ದೂಷಿಸಿ ಮನೆ ಕೆಲಸದಾಕೆಯಂತೆ ನಡೆಸಿಕೊಂಡಿದ್ದು. ಅವಳು ಮನೆಯನ್ನು ಬಿಟ್ಟು ಬಂದ ನಂತರ ಅವಳ ತಾಯಿ ಸುಮಿತ್ರಾ, ಅಕ್ಕ ರಶ್ಮಿ ಮತ್ತು ತಮ್ಮ ವಿಕ್ರಮ್ ಸಾಲಗಾರರಿಗೆ ಹೆದರಿ ಸಣ್ಣ ಹಳ್ಳಿಯೊಂದಕ್ಕೆ ಓಡಿ ಹೋಗಿ ವಾಸಿಸುತ್ತಿರುವುದು. ಈ ಎಲ್ಲ ಕಟು ಸತ್ಯಗಳನ್ನು ತಿಳಿದ ಸಂಜನಾಳ ಮುಖದಲ್ಲಿ ಕುಟಿಲ ನಗುವೊಂದು ಮೂಡಿತ್ತು. ಸಂಜನಾ, ಓಹೋ, ಹಾಗಾದರೆ ಮೇಡಮ್ ಅವರ ಹಿನ್ನೆಲೆ ಇದಾ? ಸ್ವಂತ ಮನೆಯವರೇ ದ್ವೇಷಿಸುವ ಅಪಶಕುನನ ಇವಳು? ಇವಳ ಹಸಿದ ಸ್ವಾರ್ಥಿ ಕುಟುಂಬವನ್ನೇ ಇವಳ ವಿರುದ್ಧ ಆಯುಧವಾಗಿ ಬಳಸಿಕೊಂಡ್ರೆ ಇವಳು ವಿರಾಜ್ ಬಂಗಲೆಯಿಂದ ಬೀದಿಗೆ ಬೀಳುವುದು ಖಚಿತ. ಸಂಜನಾ ತಡ ಮಾಡದೆ ತನ್ನ ದುಬಾರಿ ಕಾರಿನಲ್ಲಿ ಅನನ್ಯಾಳ ಕುಟುಂಬ ವಾಸವಿದ್ದ ಆ ಹಳೆಯ ಹಳ್ಳಿಗೆ ಮನೆಗೆ ಬಂದಳು. ಧೂಳು ತುಂಬಿದ್ದ ಆ ಸಣ್ಣ ಗಲ್ಲಿಯಲ್ಲಿ ಕಾರು ಬಂದು ನಿಂತಾಗ ಅಕ್ಕಪಕ್ಕದ ಜನ ಬೆರಗಾಗಿ ನೋಡಿದರು. ಕಾರಿನಿಂದ ಇಳಿದ ಸಂಜನಾಳನ್ನು ನೋಡಿ ಸುಮಿತ್ರಾ ಮತ್ತು ರಶ್ಮಿ ಆಶ್ಚರ್ಯದಿಂದ ಬಾಗಿಲ ಬಳಿ ಬಂದು ನಿಂತರು. ಸಂಜನಾ ತನ್ನ ಸನ್ಗ್ಲಾಸ್ ತೆಗೆದು ಅಹಂಕಾರದ ನಗೆಯೊಂದಿಗೆ ಅವರ ಹತ್ತಿರ ಬಂದ್ಲು. ಸಂಜನಾ, ನೀವು ಅನನ್ಯಾಳ ತಾಯಿ ಸುಮಿತ್ರಾ ಮತ್ತು ರಶ್ಮಿ ಅಕ್ಕ ತಾನೇ? ಸುಮಿತ್ರಾ ಗಾಬರಿಯಿಂದ, ಹೌದು ಅಮ್ಮ, ನೀವ್ಯಾರು? ನಮ್ಮ ಅನನ್ಯಾಳ ಹೆಸರು ಹೇಳ್ತಿದ್ದೀರಾ? ಸಂಜನಾ ಅಸಹ್ಯದಿಂದ ನಕ್ಕು, ನಿಮ್ಮ ಮಗಳು ಅನನ್ಯ ಎಷ್ಟು ದೊಡ್ಡ ಕಳ್ಳಿ ಮತ್ತು ಸ್ವಾರ್ಥಿ ಗೊತ್ತಾ? ಅವಳು ವಿರಾಜ್ ಸಿಂಹನ ಮನೆಗೆ ಕೆಲಸಕ್ಕೆ ಸೇರಿಕೊಂಡು ಈಗ ಅವನ ತಂದೆಯನ್ನು ತನ್ನ ಬುಟ್ಟಿಗೆ ಹಾಕಿಕೊಂಡು ವಿರಾಜ್ನನ್ನೇ ರಹಸ್ಯವಾಗಿ ಮದುವೆಯಾಗಿದ್ದಾಳೆ. ಇಡೀ ಕೋಟಿಗಳ ಬಂಗಲೆಯಲ್ಲಿ ಅವಳೇ ಒಡತಿಯಾಗಿ ಮೆರೆಯುತ್ತಿದ್ದಾಳೆ. ನಿಮ್ಮನ್ನು ಮಾತ್ರ ಈ ಸಣ್ಣ ಹಳ್ಳಿಯಲ್ಲಿ ತಳ್ಳಿ ತಾನು ಮಾತ್ರ ರಾಯಲ್ ಲೈಫ್ನಲ್ಲಿ ಅನುಭವಿಸುತ್ತಿದ್ದಾಳೆ. ಈ ಮಾತು ಕೇಳಿದ ತಕ್ಷಣ ಸುಮಿತ್ರಾ, ರಶ್ಮಿ ಮತ್ತು ಒಳಗಿದ್ದ ಅಜ್ಜಿ ಭಾಗೀರಥಮ್ಮ ಅವರ ಕಣ್ಣುಗಳು ಅಚ್ಚರಿಯಿಂದ ಅಗಲವಾದವು. ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಕಥೆಯನ್ನು ವೀಕ್ಷಿಸಿದ ನಂತರ ದಯಮಾಡಿ ನಮ್ಮ ಚಾನಲ್ಗೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.